ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಚುನಾವಣೆಯ ಫಲಿತಾಂಶದ ಹೊಸಲಲ್ಲಿ ನಿಂತು ಇವತ್ತಿನ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಸೋಮವಾರ ಬೆಳಗಿನ ಸಂಚಿಕೆ. 5 ರಾಜ್ಯಗಳ ಚುನಾವಣೆಯ ಫಲಿತಾಂಶ. 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ವಿಶೇಷವಾಗಿ ನಮ್ಮೆಲ್ಲರ ಗಮನ ಇರೋದು ಪಶ್ಚಿಮ ಬಂಗಾಳದ ಬಗ್ಗೆ. ನೀವು ಮೊನ್ನೆ ಬಹಳಷ್ಟು ಸಮೀಕ್ಷಾ ಸಂಸ್ಥೆಗಳು ನೀಡಿದಂಥ ಎಕ್ಸಿಟ್ ಪೋಲ್ನ ಫಲಿತಾಂಶವನ್ನು ನೋಡಿದ್ದೀರಿ. ಒಂದು ಸಂಸ್ಥೆ ಮಾತ್ರ ಪಶ್ಚಿಮ ಬಂಗಾಳದ ಫಲಿತಾಂಶವನ್ನು, ಸಮೀಕ್ಷೆಯನ್ನು ತೋರಿಸಲಿಲ್ಲ. ಕಾರಣ ಕೇಳಿದಾಗ, ಇಲ್ಲ ನಮಗೆ ಸಮೀಕ್ಷೆಯನ್ನು ಮಾಡಲಿಕ್ಕೆ ಆ ರಾಜ್ಯದಲ್ಲಿ ಸಾಧ್ಯ ಆಗಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಯ ಜನ ಮಾತೇ ಆಡಲಿಲ್ಲ, ಯಾರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಲ್ಲ. ಆದ್ದರಿಂದ ನಮಗೆ ಸ್ಯಾಂಪಲ್ ಸರ್ವೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ನಾವು ಫಲಿತಾಂಶವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆ ಸಮೀಕ್ಷೆಯನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಕ್ಸಿಸ್ ಮೈ ಇಂಡಿಯಾ ಎನ್ನುವಂಥ ಸಂಸ್ಥೆ, ಆಕ್ಸಿಸ್ ಮೈ ಇಂಡಿಯಾ ಆಸ್ತಕ್ ಜೊತೆ ಸೇರಿಕೊಂಡು ಮಾಡುವಂಥ ಸಮೀಕ್ಷೆ ಇದು. ಉಳಿದ ಎಲ್ಲ ರಾಜ್ಯಗಳ ಸಮೀಕ್ಷೆಯನ್ನು ನೀಡಿದರು ಅವರು. ಕೇರಳದ್ದು ಕೊಟ್ಟರು, ಪಾಂಡಿಚೇರಿದು ಕೊಟ್ಟರು, ಅಸ್ಸಾಮದ್ದು ಕೊಟ್ಟರು. ಕೊಡದೇ ಇದ್ದದ್ದು ಪಶ್ಚಿಮ ಬಂಗಾಳದ್ದು ಮಾತ್ರ. ಅದು ಆಸ್ತಕ್ ಎನ್ನುವಂಥ ಪ್ರತಿಷ್ಠಿತ ಚಾನೆಲ್ನ ಜೊತೆಗೆ ಸೇರಿ ಸಹಯೋಗದೊಂದಿಗೆ ಮಾಡುವಂಥ ಸಮೀಕ್ಷೆ. ಪ್ರದೀಪ್ ಗುಪ್ತಾ ಅಂಥೇಳಿ ಇದರ ಮಾಲೀಕರು. ಈಗ ಅವರು ದುಬೈನಲ್ಲಿದ್ದಾರೆ. ಹಾಗಾದರೆ ನಿಜಕ್ಕೂ ಪಶ್ಚಿಮ ಬಂಗಾಳದಲ್ಲಿ ಸರ್ವೆ ಮಾಡಲಿಕ್ಕೆ ಅವಕಾಶ ಇಲ್ವಾ? ಇದರ ವಾಸ್ತವಿಕ ಅನುಭವಗಳೇನಿದ್ದಾವೆ ಅನ್ನೋದರ ಸಾರಾಂಶವನ್ನು ಇವತ್ತು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಯಾರ್ಯಾರು ದೇಶದ ಬೇರೆ ಬೇರೆ ಭಾಗಗಳಿಂದ ವರದಿಗಾರರು ಹೋಗಿದ್ದಾರೋ, ವಿಶೇಷವಾಗಿ ರಾಜಧಾನಿಯಿಂದ ಅಥವಾ ಮುಂಬೈಯಿಂದ ಹೋಗಿರುವಂಥ ವರದಿಗಾರರು ಯಾವ ಚಾನಲ್ನಿಂದ ಹೋಗಿದ್ದಾರೋ ಅವರ ಕುರಿತಾಗಿ ಪಶ್ಚಿಮ ಬಂಗಾಳ ಸರ್ಕಾರದ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಲಾಗಿತ್ತು. ಏನಪ್ಪ ಅಂತಂದರೆ, ಯಾರು ಹಿಂದಿ ಮಾತಾಡಿಕೊಂಡು ಸರ್ವೆ ಮಾಡಿಕೊಂಡು ಬರ್ತಾರೋ ಅವರ ಮೇಲೆ ಪೊಲೀಸರು ಕಣ್ಣಿಡಬೇಕು. 2 ರೀತಿ, ಸಿವಿಲ್ ಪೊಲೀಸ್ ಆ್ಯಂಡ್ ಪೊಲೀಸ್. ಅಲ್ಲಿಯ ಸಿವಿಲ್ ಪೊಲೀಸ್ ಮತ್ತು ಪೊಲೀಸ್ ಅವರು ತಾವು ತೃಣಮೂಲ ಕಾಂಗ್ರೆಸ್ನ ಕೇಡರ್ ಅಂತ ಭಾವಿಸ್ತಾರೆ. ಅಂದರೆ ತೃಣಮೂಲ ಕಾಂಗ್ರೆಸ್ಸಿನ ಭಾಗ ತಾವು ಅಂತ ಭಾವಿಸ್ತಾರೆ. ತಾವು ಕೇವಲ ಸರ್ಕಾರಿ ನೌಕರರು ಮಾತ್ರ ಅಲ್ಲ, ಮಮತಾ ಬೇಗಂ ಅವರ ಪಕ್ಷ ಏನಿದೆ ಆ ಪಕ್ಷಕ್ಕೆ ನಾವು ನಿಷ್ಠರಾಗಿರಬೇಕು ಅನ್ನೋದು ಅವರ ಏಕಮೇವವಾದಂಥ ಆಶಯ ಅಥವಾ ಅವರ ಒತ್ತಾಸೆ ಅಂದ್ಕೊಳ್ಳಿ. ಒಬ್ಬ ವ್ಯಕ್ತಿ ಇವ್ರದೇ ಕಾನ್ಸ್ಟಿಟ್ಯುನ್ಸಿ ತಗೊಳ್ಳಿ, ಯಾರ್ದು? ಮಮತಾ ಬೇಗಂ ಅವ್ರ ಕಾನ್ಸ್ಟಿಟ್ಯುನ್ಸಿ ಭವಾನಿಪುರದೇ ತಗೊಳ್ಳಿ. ಭವಾನಿಪುರದಲ್ಲಿ ನೇತಾಜಿ ಭವನ್ ಮೆಟ್ರೋ ಸ್ಟೇಷನ್ ಅಂತಿದೆ ಕಳೆಘಾಟ. ಈ ನೇತಾಜಿ ಭವನ್ ಮೆಟ್ರೋ ಸ್ಟೇಷನ್ ಹತ್ರ ಒಬ್ಬ ವ್ಯಕ್ತಿ ಮೈಕ್ ಹಿಡ್ಕೊಂಡು ಒಬ್ಬ ವ್ಯಕ್ತಿ ಬಳಿ ಸಂಜೆ 6-6 ಗಂಟೆ ಸುಮಾರು ಹೋಗ್ತಾನೆ. ಈ ಬಾರಿಯ ಚುನಾವಣೆಯಲ್ಲಿ ಏನು ಫಲಿತಾಂಶ ಬರಬಹುದು? ಯಾರಿಗೆ ಮತ ಹಾಕ್ತೀರಿ ನೀವು? ಮಮತಾ ದೀದಿಯವರ ಆಡಳಿತ ಹೇಗಿದೆ? ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆತನೆದುರಿಗೆ ಮೈಕ್ ಹಿಡ್ತಾರೆ. ಮೊದಲನೇದಾಗಿ ಆತ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾನೆ. ಎಲ್ಲಾದರೂ ಪೊಲೀಸರಿದ್ದಾರ ನೋಡ್ತಾನೋ, ಎಲ್ಲಾದರೂ ಅಲ್ಲಿ TMC ಗೂಂಡಾಗಳ ಆಚೆ ಈಚೆ ಆದರೂ ನೋಡ್ತಾನೋ. ನೋಡಿ ಆದಮೇಲೆ ಆತ ಉತ್ತರವನ್ನು ಕೊಡಲಾರದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಮುಜೆ ಮಾಲೂಮ್ ನೈ, ಮುಜೆ ಪತಾ ನೈ, ಮುಜೆ ಕಾಮ್ ಹೈ, ಮೈ ಜಾ ರಹಾ ಹೂಂ. ಮತ್ತೊಬ್ಬರು ಬಳಿ ಮೈಕ್ ಹಿಡ್ಕೊಂಡು ಹೋಗಲಾಗುತ್ತೆ. ಅವರು ಇವರನ್ನು ಎಡಗಂಡ್ಲೇನೂ ನೋಡಲಾರದೆ ಪಾಸ್ ಆಗಿಬಿಡ್ತಾರೆ. ಇದನ್ನೆಲ್ಲ ಅಲ್ಲಿ ಒಬ್ಬ ಪೊಲೀಸ್ ನೋಡ್ತಾನೆ. ಪೊಲೀಸ್ ತಕ್ಷಣದಲ್ಲಿ ಮೆಸೇಜ್ಗಳನ್ನು ಪಾಸ್ ಮಾಡ್ತಾನೆ. ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಈತ ಹಿಂದಿಯಲ್ಲಿ ಜನರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ, ಈತನ ಮೇಲೆ ಕಣ್ಣಿಡಿ. ಈತ ಯಾವ ಹೋಟ್ಲಲ್ಲಿದ್ದಾನೆ, ಇವನ ಜೊತೆ ಎಷ್ಟು ಜನ ಇದ್ದಾರೆ, ಈತ ಎಲ್ಲೆಲ್ಲಿ ಹೋಗಿ ಏನೇನು ಮಾತಾಡ್ತಾನೆ, ಈತನ ಮೇಲೆ ಒಂದು ಕಣ್ಣಿಡಿ. ಹೇಳಿದ್ದೊಬ್ಬ ಆರ್ಡಿನರಿ ಆದಂಥ ಪೊಲೀಸ್ ಕಾನ್ಸ್ಟೇಬಲ್ಲು ಮೆಸೇಜನ್ನು ಪಾಸ್ ಮಾಡಿದ್ದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಆತ TMCಯ ಕ್ಯಾಡರ್ ರೀತಿಯಲ್ಲಿ, ಅಂದರೆ ಪಕ್ಷದ ಕಾರ್ಯಕರ್ತನ ರೀತಿಯಲ್ಲಿ ಆತ ಕೆಲಸ ಮಾಡ್ತಿರ್ತಾನೆ. ಮೆದನಿಪುರ್ ಅಂತ ಇದೆ, ಒರಿಸ್ಸಾದ ಈ ಕಡೆ ಭಾಗದಲ್ಲಿ ಆದಿವಾಸಿ ಕಾಲನಿಗಳಿದ್ದಾವೆ. ಅಲ್ಲಿ ಒಬ್ಬ ವರ್ಷ ಅಂತ ಇದೆ. ವರ್ಷ ಅಂತ ಹೆಸರು ಕೇಳ್ಕೊಂಡು ನಿಮ್ಮ ಮಹಿಳೆ ಅಂತ ಅನ್ಸುತ್ತೆ. ಈತೊಬ್ಬ ಯುವಕನ ಹತ್ತಿರ ಹೋಗಿ ಬೈಕ್ ಹಿಡಿತಾರೆ. ಎಲ್ಲ ಶೆಡ್ಗಳು. ಅವರ ಬದುಕು ಎಂಥ ದುರ್ಭರವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಆ ಪರಿಸರದಲ್ಲಿ ಎಲ್ಲಿಯೂ ಕೂಡ ಸಂಡಾಸೆ ಇಲ್ಲ, ಟಾಯ್ಲೆಟೇ ಇಲ್ಲ. TMC ಅವರು ಕೇಳಿದರೆ ಅಲ್ಲಿ ಮನೆಗಳಿರೋದು ಎಡರಂಗದ ಸರ್ಕಾರದ ಸಂದರ್ಭದಲ್ಲಿ ಹಾಕಿಕೊಟ್ಟಿರುವಂಥ ಶೀಟ್ ಮನೆಗಳು. ಈಗಲೂ ಅದೇ ಶೀಟ್ ಮನೆಗಳಿದ್ದಾವೆ. ಯಾರಾದರೂ ಏನಾದರೂ ಹೋಗಿ
ಸವಲತ್ತಿಗಾಗಿ ಸರ್ಕಾರದ ಬಳಿ ಹೋದರೆ ನಿಮ್ಮ ಏರಿಯಾದಲ್ಲಿ ರೋಡ್ ಮಾಡಿಕೊಟ್ಟಿಲ್ವಾ, ಇದಕ್ಕಿಂತ ಹೆಚ್ಚಿಗೆ ದೀದಿ ಏನು ಮಾಡೋಕ್ಕೆ ಸಾಧ್ಯ ಅಂತ ಬೈದು ಕಳಿಸ್ಬಿಡ್ತಾರೆ. ಆ ಮೇದಿನಿಪುರದ ಈ ಆದಿವಾಸಿ ಕಾಲಿಗೆ ಒಬ್ಬ ಚಾನಲ್ನವನು ಹೋಗ್ತಾನೆ. ಹೋದವನು ಪ್ರಶ್ನೆ ಕೇಳ್ತಾನೆ, ಏನು ನಿಮ್ಮ ಜೀವನ ಸ್ಥಿತಿ ಯಾಕಿಷ್ಟು ದಯನೀಯವಾಗಿದೆ? ಆತ ಹೇಳ್ತಾನೆ, ಎಲ್ಲ ಟಿ ವಿ ಚಾನಲ್ಲು ಎಲ್ಲ ಕಡೆ ಬರ್ತದಂತೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಿದೆ ಅಂತೆ, ಎಲ್ಲರಿಗೂ ಮನೆ ಕೊಡ್ತಾರೆ, ನಮಗೆ ಮನೆಯೇ ಇಲ್ಲ ನೋಡಿ, ನಮಗೆ ನೀರೇ ಇಲ್ಲ, ಇಲ್ಲಿಂದ 1.5 ಕಿಲೋಮೀಟ್ರ್ ದೂರ ಹೋಗಿ ಇದರಲ್ಲಿ ನೀರನ್ನು ತುಂಬ್ಕೊಂಬರ್ಬೇಕು, ನಾವು ಕರೆಂಟ್ ನೋಡಲಾರ್ದೆ ಯಾವುದೋ ಕಾಲ ಆಗಿ ಹೋಗಿದೆ ಅಂತ ಮಾತಾಡ್ತಾನೆ ಅಂತ ಯುವಕ. ಹಾಗೆ ಮಾತನಾಡಿದ ವ್ಯಕ್ತಿ ಮುಂದೆ 2 ದಿನಗಳಲ್ಲಿ ಆ ಚಾನಲ್ನಲ್ಲಿ ಆ ಕ್ಲಿಪ್ಪಿಂಗ್ ಬಂದು ಬೈಟ್ ಬಿತ್ತರಗೊಂಡು 2 ದಿವಸದ ನಂತರ ಆತನ ಮನೆ ಹಿತ್ತಲಲ್ಲಿ ಆತನ ಹೊಡೆದು ಸಾಯಿಸಿ ನೇತು ಹಾಕಲಾಗಿರುತ್ತೆ. ಇದು ನಡೆದಿರುವ ಘಟನೆಯನ್ನು ಹೇಳ್ತಾ ಇರೋದು, ಹೆಸರು ಸಹಿತ ಹೇಳ್ತಾ ಇದೆ. ಮುಂದೆ 4 ಮೈಲು ಅಂತರದಲ್ಲಿ ಇನ್ನೊಂದು ಪ್ರದೇಶ, ಅಲ್ಲಿ ಬಚ್ಚು ಅಂತೇಳಿ ಆತನ ಹೆಸರು. ಆತನ ಸೋದರಿಗೆ ಕಣ್ಣುಗಳೆಲ್ಲ ಕಣ್ಣಲ್ಲಿ ಹೂವುಗಳಾಗಿದ್ದಾವೆ, ಮಂದ ದೃಷ್ಟಿ. ಈತನನ್ನು ಪ್ರಶ್ನೆ ಕೇಳ್ತಾರೆ, ಯಾಕೆ ನಿಮ್ಮ ಜೀವನ ಹೀಗಿದೆ, ನೀವು ಯಾರಿಗೆ ಓಟ್ ಹಾಕ್ಬೇಕಂತ ಮಾಡಿದಿರಿ, ಅಭಿವೃದ್ಧಿ ಯಾಕಾಗಿಲ್ಲ ನಿಮ್ಮ ಪ್ರದೇಶ? ಆತ ಇರೋ ವಿಷಯವನ್ನು ಮಾತಾಡ್ತಾನೆ. ಮಾತಾಡುವಾಗ ಅಲ್ಲಿ ಒಂದಿಷ್ಟು ಜನ ಓಡಾಡ್ತಾ ಇರ್ತಾರೆ. ಆತ ಅಂಗಡಿಯ ಮುಗ್ಗಟ್ಟಿನಲ್ಲಿ ನಿಂತು ಮಾತಾಡ್ತಾ ಇರ್ತಾನೆ. ಮುಂದೆ ಆತ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತಾನೆ ಮನುಷ್ಯ. ಯಾವಾಗ ಈ ಬೈಟ್ ಪಬ್ಲಿಷ್ ಆಗತ್ತೋ, ಬಿತ್ತರಗೊಂಡ ಆದಮೇಲೆ ಆ ವ್ಯಕ್ತಿ, ಆ ಹುಡುಗ ನಾಪತ್ತೆ ಆಗಿಬಿಡ್ತಾನೆ ಬಚ್ಚು. ಮುಂದೊಂದು ದಿನ ಆತನ ಹೆಣ ಆತನ ಹಿತ್ತಲಲ್ಲಿ ಕಾಣಿಸ್ತದೆ. ಹೀಗೆ ಪರಿಸ್ಥಿತಿ ಇರುವಾಗ ಯಾರು ತಾನೇ ನಿಮಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಿದ್ಧರಾಗ್ತಾರೆ? ನೋಡಿ, ಈ ಮಮತಾ ಬೇಗಂ ಅವರ ಪಕ್ಷ ಇದೆಯಲ್ಲ, TMC ಇರಬಹುದು ಅಥವಾ ಕಾಂಗ್ರೆಸ್ಸು, ಸಮಾಜವಾದಿ ಪಾರ್ಟಿ, ಇವರೆಲ್ಲ ಹೇಳೋದೇನು ಅಂತಂದರೆ, ನಾವು ಪ್ರಜಾತಂತ್ರವನ್ನು ಉಳಿಸಲಿಕ್ಕೆ, ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳೋದು. ಆದರೆ ಪ್ರಜಾಪ್ರಭುತ್ವದ ರೀತಿ ಜನ ತಮ್ಮ ಅಭಿವ್ಯಕ್ತಿಯನ್ನು ಮಾಡಿದರೆ, ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡಿದರೆ ಅವ್ರನ್ನ ಮುಗಿಸುವ ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ಮುರ್ಷಿದಾಬಾದ್ನಲ್ಲಿ ವಕ್ಫ್ ಕಾಯ್ದೆ ಸಂದರ್ಭ ಭಾಳ ದೊಡ್ಡದಾದಂಥ ಹಿಂಸಾಕಾಂಡ ಇತ್ತು. ನಿಮ್ಗೆ ನೆನಪಿದೆ ಅನ್ಕೋತೇನೆ ನಾನು. ಆ ಹಿಂಸಾಕಾಂಡದ ಸಂದರ್ಭದಲ್ಲಿ ತಂದೆ ಮತ್ತು ಮಗನನ್ನು ಇಬ್ಬರು ಸಾಯಿಸ್ಲಾತು. ಒಬ್ಬನ ಹೆಸರು ಗುರು ಗೋವಿಂದ್ ದಾಸ್, ಇನ್ನೊಬ್ಬನ ಹೆಸರು ಚಂದನ್ ದಾಸ್. ಎಲ್ಲ ಕಡೆ ಅದರ ಬಗ್ಗೆ ವರದಿ ಬಂದದ್ದು ಏನಪ್ಪ ಅಂತಂದರೆ, ವಕ್ಫ್ ಕಾಯ್ದೆಯ ಅನುಷ್ಠಾನದ ವಿರುದ್ಧ, ಬಿಲ್ಗೆ ವಿರುದ್ಧವಾಗಿ ನಡೆದಂಥ ಹೋರಾಟ. ಹೀಗಾಗಿ ಮುಸಲ್ಮಾನರು ದಂಗೆ ಎದ್ರು. ಇವರು ವಿಗ್ರಹಗಳನ್ನು ತಯಾರು ಮಾಡೋರು ಗುರು ಗೋವಿಂದ್ ದಾಸು ಮತ್ತು ಮಗ, ಅವರ ಕತ್ತನ್ನು ಕತ್ತರಿಸಲಾಯಿತು. 113 ಮನೆಗಳನ್ನು ಆ ಸಂದರ್ಭದಲ್ಲಿ ಸುಡಲಾಯಿತು. 130 ಅಂಗಡಿಗಳನ್ನು ನಾಶ ಮಾಡಲಾಯಿತು. ಇವೆಲ್ಲವೂ ಮುಸಲ್ಮಾನರ ಬಡಾವಣೆಯ ಮಧ್ಯದಲ್ಲಿದ್ದಂಥ ಮನೆಗಳಿವು. ಸುತ್ತಲೂ ಸಾಬರು, ಮಧ್ಯದಲ್ಲಿ ಹಿಂದೂಗಳು. ಈ ಗುರು ಗೋವಿಂದ್ ದಾಸು, ಚಂದನ್ ದಾಸು ಮೂರ್ತಿ ಮಾಡೋರು, ಕಾಳಿ ಮೂರ್ತಿ, ದುರ್ಗಾ ಮಾತೆ, ಗಣಪತಿ ಮೂರ್ತಿ, ಈ ಮೂರ್ತಿಯನ್ನು ಮಾಡೋರು ಅಂತ ಎಲ್ಲ ಕಡೆ ಚಾನಲಲ್ಲಿ ಬಂತು. ನಾವು ಬಹುಶಃ ಆ ಸಂದರ್ಭದಲ್ಲಿ ಹಾಗೆ ಹೇಳಿದ್ದೀವಿ ಅಂತ ಅನ್ಕೋತೀನಿ ನಾನು. ವಾಸ್ತವವಾಗಿ ಇದ್ರ ಬಗ್ಗೆ ಸರಿಯಾಗಿ ನಾನು ಅಧ್ಯಯನ ಮಾಡಿದಾಗ, ನಾನು ಇದ್ರ ಬಗ್ಗೆ ಯಾಕೆ ವಿಶೇಷವಾಗಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದೆ, ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ನನಗೆ. ಭಾನುವಾರ ದಿವಸ ಕೂತ್ಕೊಂಡು ಯಾಕೆ ಇದನ್ನು ಯೋಚನೆ ಮಾಡಿದೆ ನಿನ್ನೆ ಅಂದರೆ, ಪ್ರದೀಪ್ ಗುಪ್ತಾ ಅನ್ನುವಂಥ ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂಥ ಸಂಸ್ಥೆ ದೊಡ್ಡ ವ್ಯವಹಾರ ಇದು. ಈ ಸಮೀಕ್ಷೆ ಮಾಡೋದಿದೆಯಲ್ಲ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದು. ಇದನ್ನು ಸಿಗೋದೇ ಒಂದೊಂದು ಅವಕಾಶ ಇದ್ದಾವೆ. ಇದನ್ನು ಯಾರು ಮಾಡಲ್ಲ ನಾನು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ನನಗೆ ಮಾಡಲಿಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅಸಹಾಯಕರಾಗಿದ್ದೀವಿ ಅಂತ ಪ್ರದೀಪ್ ಗುಪ್ತಾ ಹೇಳ್ತಾ ಇದ್ದಾರೆ. ಅದ್ರ ಹಿಂದಿರುವಂಥ ಸತ್ಯ ಏನು ಅಂತ ಹುಡ್ಕೊಂಡು ಹೋದಾಗ ಬಂದಂಥ ವಿಷಯಗಳು. ವಾಸ್ತವವಾಗಿ ಗುರು ಗೋವಿಂದ್ ದಾಸ್ ಏನಿದಲ್ಲ, ಈತನ ಮಗ ಒಬ್ಬ ಮುಸಲ್ಮಾನ ಹುಡುಗಿಯನ್ನು ಮದುವೆಯಾಗಿದ್ದ. ಆತನ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ರು ಇವರು. ಮದುವೆಯಾಗಿ ಸ್ವಲ್ಪ 4 ದಿವಸ 8 ದಿವಸ 15 ದಿವಸ ಆಗಿತ್ತು. ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಈತನ ದುರ್ದೈವ, ಸಣ್ಣ ಮಗ ಹೊರಗಡೆ ಹೋಗಿದ್ದ, ಈತ ಮನೆಯಿಂದ ಹೊರಗೆ ಬಂದ ತಕ್ಷಣ ಕತ್ತರಿಸಿದರು. ಹಿಂದೆ ಆತನನ್ನು ಕಾಪಾಡಲಿಕ್ಕೆ ಚಂದನ್ ದಾಸ್ ಚಂದನ್ ದಾಸ್. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 4 ತಾಸುಗಳ ಕಾಲ ಆತ ಬದುಕಿದ್ದ, ವಿಲಿವಿಲಿ ಒದ್ದಾಡ್ತಾ ಇದ್ದ, ಮರದ ಕೆಳಗಡೆ ಬಿದ್ದು. ಆತನಿಗೆ ಸಹಾಯ ಮಾಡಲಿಕ್ಕೆ ಪೊಲೀಸರು ಬರಲಿಲ್ಲ, ಆತನಿಗೆ ಸಹಾಯ ಮಾಡಲಿಕ್ಕೆ ಅಲ್ಲಿರುವಂಥ ಯಾವುದೇ ಅಧಿಕಾರ ವರ್ಗ ಬರಲಿಲ್ಲ, ಆತನಿಗೆ ಸಹಾಯ ಮಾಡಲಿಕ್ಕೆ ಇರೋ ಸುತ್ತಮುತ್ತಲು ಜನ ಕೂಡ ಆತನ ಹತ್ರ ಬರಲಿಲ್ಲ. ಯಾಕಂದರೆ ಯಾರಾದರೂ ಹಿಂದೂಗಳು ಆತನಿಗೆ ಸಹಾಯ ಮಾಡುವ ಪ್ರಯತ್ನ ಮಾಡಿದರೆ ಅವ್ರನ್ನ ಮಾರನೇ ದಿವಸ ಹೊಡೆದು ಸಾಯಿಸ್ತಿದ್ರು ಇವರು. ಅದು ಅಲ್ಲಿಯ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಈ ಮೇದಿನಿಪುರ ಆ ಕಡೆ ಎಲ್ಲ ಇದಾವಲ್ಲ ಪ್ರದೇಶಗಳು, ಆ ಪ್ರದೇಶದಲ್ಲಿ ಯಾರಿಗಾದರೂ ಆರಾಮಿಲ್ಲ ಅಂದರೆ
ಆಸ್ಪತ್ರೆ ಬರಬೇಕು ಅಂದ್ರೆ ಕಲ್ಕತ್ತಾಗೆ ಬರಬೇಕು, 4ರಿಂದ 5 ತಾಸು ಜರ್ನಿ ಮಾಡಬೇಕು. ಇವತ್ತವರೆಗೂ ಯಾವುದೇ ಆರೋಗ್ಯದ ಸೌಲಭ್ಯಗಳಿಲ್ಲ ಅಲ್ಲಿ. ಮಜಾ ನೋಡಿ, 26,000 ಜನ ಶಿಕ್ಷಕರ ನೌಕರಿ ಹೊರಟು ಹೋಗಿದೆ ಅಲ್ಲಿ. ಅಲ್ಲಿ ಸ್ಕೂಲ್ ಸಿಸ್ಟಮ್ ಹೇಗಿದೆ ಹೇಳ್ತೀನಿ. ನಮ್ಮಲ್ಲಿ ನಿಮಗೆ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲೆ, ಪದವಿ ಪೂರ್ವ ಅಂತ ಮಾಡಿದ್ವಿ. ಹಂಗೆ 1ರಿಂದ 4, 5ರಿಂದ 8, 9ರಿಂದ 12 ಆ ರೀತಿಯಲ್ಲಿ ವ್ಯವಸ್ಥೆ ಇರೋದು. 1ರಿಂದ 4ರವರೆಗೆ ಶಾಲೆ ಇದೆಯಲ್ಲ, 1ರಿಂದ 4ರವರೆಗೂ ಎಲ್ಲ ಹುಡುಗರನ್ನು ಸೇರಿಸಿ 2 ಸೆಕ್ಷನ್. ಅಲ್ಲಿಂದ 4ರಿಂದ 8ರವರೆಗೂ 3ರಿಂದ 4 ಸೆಕ್ಷನ್. 9ರಿಂದ 12ರವರೆಗೂ ಶಾಲೆಗಳೇ ಇಲ್ಲ. 6,500 ಶಾಲೆಗಳು ಬಂದಾಗಿದ್ದಾವೆ. ಇದು ಅಲ್ಲಿರುವಂಥ ಶಿಕ್ಷಣದ ವ್ಯವಸ್ಥೆ ಈ ಕಾಲಘಟ್ಟದಲ್ಲಿ. ನಿಮ್ಗೆ 2023ರಲ್ಲಿ ಒಂದು ಪ್ರವಾಹ ಪೀಡಿತ ಆಯಿತು. ಆ ಪ್ರದೇಶ ಉತ್ತರ ಬಂಗಾಳ ದೊಡ್ಡ ಪ್ರವಾಹ ಆಯಿತು. ಸಿಕ್ಕಿಮು, ಡಾರ್ಜಿಲಿಂಗ್ ಇಲ್ಲೆಲ್ಲ ಕಡೆ ನೀರು, ಜಲ್ಪೈಗುಡಿಯಿಂದ ಹಿಡಿದು ಎಲ್ಲ ಕಡೆ ಬಂತು. ಅವಾಗ ಅಲ್ಲಿ ಜನರನ್ನು ತೊಗೊಂಡೋಗಿ ಕಮ್ಯುನಿಟಿ ಹಾಲ್ನಲ್ಲಿ ಹಾಕಿದ್ರು, ಗಂಜಿ ಕೇಂದ್ರದ ರೀತಿಯಲ್ಲಿ. 2023 ವಿಷಯ ಮಾತಾಡೋದು ನಾನು. ಸಿಕ್ಕಿಂನಲ್ಲಿ ತಕ್ಷಣದಲ್ಲಿ ನಿರಾಶ್ರಿತರಿಗೆ ವಸತಿಯನ್ನು ಒದಗಿಸಿ, ಮನೆಗಳನ್ನು ಮಾಡಿ, ಉದ್ಯೋಗ ಇರಲಾರ್ದವ್ರಿಗೆ ಉದ್ಯೋಗವನ್ನು ಕಲ್ಪಿಸಿ ಎಲ್ಲವನ್ನೂ ಸಿಕ್ಕಿಂನಲ್ಲಿ ಮಾಡಿಕೊಡಲಾಯಿತು. ಆದರೆ ಈ ಉತ್ತರ ಬಂಗಾಳ ಏನಿದೆಯಲ್ಲ, ಆ ಪ್ರದೇಶದಲ್ಲಿ ಯಾರ್ಯಾರು ಹೊತ್ತು ನಿರಾಶ್ರಿತರಾಗಿದ್ದರು, ಯಾರ್ಯಾರು ಪ್ರವಾಹ ಪೀಡಿತರಾಗಿ ಬದುಕನ್ನು ಕಳ್ಕೊಂಡಿದ್ರು, ಇವತ್ತಿಗೂ ಅವರು ಗಂಜಿ ಕೇಂದ್ರದಲ್ಲೇ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಮನೆಗಳಿಲ್ಲ, ಯಾವುದೇ ಸೌಲಭ್ಯ ಇಲ್ಲ. ಅಲ್ಲಿ ಒಂದು ಹುಡುಗಿ ಬರ್ತಾಳೆ ಮಾಧ್ಯಮದವರಿಗೆ. ಅವಳಿಗೆ ಭಾಳ ಖುಷಿ. ಏನಮ್ಮ, ಏನು ಮಾಡ್ತಾ ಇದೆಯಾ? ನಾನು ದಿಲ್ಲಿನಲ್ಲಿದ್ದೀನಿ. ದಿಲ್ಲಿನಲ್ಲಿ ಏನು ಮಾಡ್ತೀಯಮ್ಮ ನೀನು? ದಿಲ್ಲಿನಲ್ಲಿ ನಾನು ಮನೆ ಕೆಲಸ ಮಾಡ್ತೀನಿ. ಆಕೆಗೆ ಅಲ್ಲಿಂದ ಬಂಗಾಳದಿಂದ ದಿಲ್ಲಿಗೆ ಹೋಗಿ ಒಂದು ಮನೆಯಲ್ಲಿ ನೆಲ ಒರೆಸೋದು, ಕಸ ಹೊಡೆಯೋದು, ಪಾತ್ರೆ ತೊಳೆಯೋದು, ಮಕ್ಕಳು ನೋಡ್ಕೊಳ್ಳುವಂಥ ಕೆಲಸ ಸಿಕ್ಕಿದೆಯಲ್ಲ, ಅದು ದಿಲ್ಲಿಯಲ್ಲಿ ಸಿಕ್ಕಿದೆಯಲ್ಲ, ಅದು ಭಾಗ್ಯ ಅಂತ ಅಲ್ಲಿ ಯುವತಿ ಭಾವಿಸ್ತಾಳೆ. ಸಂಬಳ ಎಷ್ಟು ಅಂತ ಕೇಳಿ, ತಿಂಗಳಿಗೆ 8,000 ರೂಪಾಯಿ. ಈ ಬೆಂಗಳೂರಲ್ಲಿ ಕಸ ಆಯೋರು, ಈ ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲ ತೊಗೊಂಡು ಓಡಾಡೋರು ಬರ್ತಾರಲ್ಲ, ಅವ್ರದ್ದು ಒಂದು ದೊಡ್ಡ ನೆಟ್ವರ್ಕ್ ಇದೆ. ಒಬ್ಬ ಅವ್ರಿಗೆ ಬಾಸ್ ಇರ್ತಾನೆ. ಆ ಬಾಸ್ ಇವ್ರನ್ನೆಲ್ಲ ಟ್ರೈನಲ್ಲಿ ಕರ್ಕೊಂಬರ್ತಾನೆ ಬೆಂಗಳೂರಿಗೆ ಬೇರೆ ಬೇರೆ ಊರುಗಳಿಗೆ ಬರ್ತಾರೆ. ಪಶ್ಚಿಮ ಬಂಗಾಳದಿಂದ ಬಿಟ್ಟು ಬೇರೆ ಊರಿಗೆ. ಇವ್ರ ಕೆಲಸ ಏನು ಅಂದರೆ ಪ್ಲಾಸ್ಟಿಕ್ಕನ್ನು ಆಯೋ ಕೆಲಸ. ದೊಡ್ಡ ಚೀಲ ಕೊಡ್ತಾರೆ, ಹಾಕೊಂಬ ಅಂತೇಳಿ. ಸಂಬಳ ಎಷ್ಟು? ತಿಂಗಳಿಗೆ 8,000ರಿಂದ 10,000 ರೂಪಾಯಿ. ಒಂದು ದೊಡ್ಡ ರೂಮ್ನಲ್ಲಿ 15 ಜನ 20 ಜನರಿಗೆ ಹಾಕ್ತಾನೆ. ಅವ್ರನ್ನ ಬಂದಿಖಾನೆಯಲ್ಲಿ ಹಾಕಿದಂಗೆ ಒಂದು ಕಡೆ ಅಡುಗೆಯನ್ನು ಬೇಯಿಸ್ತಾರೆ. ದಿನ ಅವ್ರಿಗೆ ಅಡುಗೆಯನ್ನು ಕೊಡಲಾಗತ್ತೆ, ಊಟವನ್ನು ಕೊಡಲಾಗತ್ತೆ. ತಿನ್ಕೊಂಡು ಅಲ್ಲೇ ಬಿದ್ದುಕೊಂಡಿರಬೇಕು. ನೊಣಗಳೆಲ್ಲ ಇರ್ತವೆ, ನೊರ್ಜು, ಚರಂಡಿ, ಗಲೀಜು, ಒಂದೇ ಕಡೆ ಸ್ನಾನ, ಒಂದೇ ಟಾಯ್ಲೆಟು. ಇವರೆಲ್ಲ ಅಲ್ಲಿಂದ ಇಲ್ಲಿಗೆ ಕೆಲಸಕ್ಕೆ ಬಂದವರು. ಅಂಥ ಹೀನಾಯ ಸ್ಥಿತಿಯ ಬಗ್ಗೆ ಚಾನಲ್ನಲ್ಲಿ ಹೇಳಲಿಕ್ಕೆ ಒಬ್ಬನೇ ಒಬ್ಬ ಸಿದ್ಧ ಆಗೋದಿಲ್ಲ. ಯಾಕೆ ಅಂದರೆ ಅಲ್ಲಿರುವಂಥ ಪೊಲೀಸನೇ ಭಕ್ಷಕ, ಅಲ್ಲಿರುವಂಥ ಸುತ್ತಮುತ್ತ ಜನರೇ ಅಲ್ಲಿ ಬೇಹುಗಾರಿಕೆ ಮಾಡೋರು, ಅಲ್ಲಿದ್ದವರೇ ತಮ್ಮನ್ನು ಹೊಡೆದು ಸಾಯಿಸ್ತಾರೆ ಅನ್ನುವಂಥ ಭಯದಲ್ಲಿ ಜನ ನರಳುತ್ತಾರೆ ಅಲ್ಲಿ. ಆದ್ದರಿಂದಾಗಿ ಯಾರೂ ಮಾತಾಡೋದಿಲ್ಲ. ಇದು ಅಸಹಾಯಕತೆ ಒಂದು ಚಾನಲ್ದಲ್ಲ. ನೋಡಿ, ಕಳೆದ 2 ತಿಂಗಳಿಂದ ನಾವು ಮಾತಾಡ್ತಾ ಇದ್ದೀವಿ. 2 ತಿಂಗಳಿಂದ ಪಶ್ಚಿಮ ಬಂಗಾಳದಲ್ಲಿ ದುರಾಡಳಿತ ಇದೆ, ಪಶ್ಚಿಮ ಬಂಗಾಳದಲ್ಲಿ ಗೂಂಡಾಗಿರಿದೆ, ಅದು ಹೋಗಬೇಕು, ಅದು ಹೋಗಲಾರದೆ ಉದ್ಧಾರ ಆಗೋದಿಲ್ಲ. ಹೋಗೋದು ಹೇಗೆ? ವ್ಯವಸ್ಥೆಯಲ್ಲಿ ಹೋಗ್ಲಿಕ್ಕೆ ಒಂದು ಆಲ್ಟರ್ನೇಟಿವ್, ಕ್ರಾಂತಿ ಬೇಕು. ಪಶ್ಚಿಮ ಬಂಗಾಳದಲ್ಲಿ ಒಂದು ಮಾತಿದೆ, ಏನಂದ್ರೆ ಕ್ರಾಂತಿ ಮಾಡಬೇಕು, ನಮ್ಮ ಮನೆಯಲ್ಲ ಪಕ್ಕದ ಮನೆಯಲ್ಲಿ ಅಂತ. ಮಮತಾ ಬೇಗಂ ಹೇಳ್ಕೊಡೋದಿದೆ. ಮಮತಾ ಬೇಗಂ ಹೇಳೋದೇನೆಂದರೆ, ಇವರೆಲ್ಲ ಬಡವರಾಗಿ, ಶೋಷಿತರಾಗಿ, ದರಿದ್ರ ಸ್ಥಿತಿಯಲ್ಲಿರುವವರೆಗೂ ನಾನು ಸುರಕ್ಷಿತವಾಗಿರ್ತೀನಿ. ಇವರಿಗೆ ನಾನು ಕಚ್ಚಾ ಮನೆಯಿಂದ ಪಕ್ಕಾ ಮನೆ ಮಾಡಿಕೊಟ್ಟು, ಇವರಿಗೆ ವಿದ್ಯುತ್ ಸಂಪರ್ಕ ಕೊಟ್ಟು, ಇವರಿಗೆ ನೀರು ಸಿಗುವ ವ್ಯವಸ್ಥೆ ಮಾಡಿ, ಇವರಿಗೆ ಶಾಲೆಗಳು ಶುರುವಾಗಿ, ಇವ್ರಿಗೆ ಎಲ್ಲ ರೀತಿಯ ಅನುಕೂಲಗಳಾಗಿಬಿಟ್ರೆ ನಾಳೆ ನನ್ನ ಮಾತು ಯಾಕೆ ಕೇಳ್ತಾರೆ ಇವರು? ಈಗಿರುವ ವ್ಯವಸ್ಥೆ ಏನಿದೆ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದೆ, ಶನಿವಾರ ದಿವಸ 4 ರೀತಿಯಾಗಿ ಇಲ್ಲಿ ಸರ್ಕಾರ ಇದು ಚುನಾವಣೆಯನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ಯಾವಾಗಲೂ ಚುನಾವಣೆಯಲ್ಲಿ ಯಾವುದೇ ಅಭ್ಯರ್ಥಿ ಅಥವಾ ಯಾವುದೇ ಒಂದು ಪಕ್ಷ ಹೋರಾಟ ಮಾಡೋದು ಯಾರ ವಿರುದ್ಧ? ಪ್ರತಿಸ್ಪರ್ಧಿಯ ವಿರುದ್ಧ. ಮಮತಾ ಬೇಗಂ ಹೋರಾಟ ಮಾಡಬೇಕಾಗಿದ್ದು ನರೇಂದ್ರ ಮೋದಿ, ಅಮಿತ್ ಶಾ, ಭಾರತೀಯ ಜನತಾ ಪಾರ್ಟಿ ವಿರುದ್ಧ. ಆದರೆ ಮಮತಾ ಬೇಗಂ ಹೋರಾಟ ಮಾಡಿದ್ದು ನರೇಂದ್ರ ಮೋದಿ ವಿರುದ್ಧ ಅಲ್ಲ, ಅಮಿತ್ ಶಾ ವಿರುದ್ಧ ಅಲ್ಲ. ಮಮತಾ ಬೇಗಂ ಹೋರಾಟ ಮಾಡಿದ್ದು ಎಲೆಕ್ಷನ್ ಕಮಿಷನ್ ವಿರುದ್ಧ ಹೋರಾಟ ಮಾಡಿದರು. ಮಮತಾ ಬೇಗಂ ಹೋರಾಟ ಮಾಡಿದ್ದು ಕೋರ್ಟ್ನಲ್ಲಿ ಹೋರಾಟ ಮಾಡಿದರು. ಯಾಕೆ ಹೀಗೆ ಅಂದರೆ, ಈಕೆ ತಾನು ಆಡಳಿತ ಪಕ್ಷದಲ್ಲಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಾನು ನಿರಂತರವಾಗಿ ರಸ್ತೆಯಲ್ಲಿ ಹೋರಾಟ ಮಾಡುವ ಮೂಲಕ ಜೀವನ ಮಾಡೋದು,
ತಾನು ಬಂದಿರೋದೇ ಪ್ರತಿಭಟನೆಯ ಮೂಲಕ ರಾಜಕಾರಣಕ್ಕೆ ಬಂದಿರೋದು, ಆ ಪ್ರತಿಭಟನೆಯನ್ನು ಅಸ್ತ್ರವಾಗಿ ಬಳಸ್ಕೋಬೇಕು ಅಂತ ಅರ್ಥ ಮಾಡ್ಕೋಬೇಕಿಲ್ಲ. ಏನಂದರೆ ಈಕೆ CBI ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಮುಖ್ಯಮಂತ್ರಿಯಾಗಿ CBI ವಿರುದ್ಧ CBI ಆಫೀಸ್ ಎದುರಿಗೆ ರೋಡನ್ನು ಬ್ಲಾಕ್ ಮಾಡಿದ್ದಾರೆ. ನಿಮ್ಮ ನೆನಪಿದೆ ಎಲ್ಲ ಗೊತ್ತಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರ ವಿರುದ್ಧ ಅವರು ಎಲ್ಲ ಫೈಲ್ಗಳನ್ನು ಕಿತ್ಕೊಂಡು ಅವ್ರ ಮೇಲೆ ಕೇಸ್ ಹಾಕ್ಸ್ಲಿಕ್ಕೆ ಓಡಾಡಿದರು. CBI ಆಫೀಸರ್ ಮೇಲೆ FIR ಹಾಕ್ಸಿದ್ರು. ಅಮಿತ್ ಶಾ ವಿರುದ್ಧ FIR ಹಾಕ್ತೀನಿ ಅಂತ ಹೇಳಿದರು. ಮೊನ್ನೆ ರಸ್ತೆಯಲ್ಲಿ ನಿಂತು ನಾನು ಹೋರಾಟ ಮಾಡ್ತೀನಿ, ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಪ್ರತಿಭಟನೆಯೇ ಇವರ ಮೂಲ ಗುರಿ. ಆಡಳಿತ ಪಕ್ಷದಲ್ಲಿದ್ದು ಆಡಳಿತವನ್ನು ಸುಧಾರಿಸೋದಲ್ಲ, ಪ್ರತಿಭಟನೆ ಮಾಡುವ ಮೂಲಕ ತಾನು ಅಸ್ತಿತ್ವದಲ್ಲಿ ಇರಬೇಕು ಅನ್ನುವಂಥ ಆಲೋಚನೆಯಲ್ಲಿ ಮಮತಾ ಬೇಗಂ ಇರೋದು. ಹೀಗಾಗಿ ಆಕೆ ಆಡಳಿತದ ಮೂಲಕ ಅಭಿವೃದ್ಧಿ ಮಾಡೋದು, ದೇಶವನ್ನು ಸರಿ ಮಾಡೋದು, ಪಶ್ಚಿಮ ಬಂಗಾಳದ ಆಡಳಿತ ಮಾಡೋದೇನು ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡೋದು, ಕೇಂದ್ರ ಸರ್ಕಾರದ ವಿರುದ್ಧ ಪಿತೂರಿ ಮಾಡೋದು, ಕೇಂದ್ರ ಸರ್ಕಾರದವನ್ನು ಬೈಕೊಂಡು ಓಡಾಡೋದನ್ನು ರಾಜಕೀಯ ಅಂತ ಆಕೆ ಅಂದ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದರೆ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಮಾತನಾಡಿಬಿಟ್ರೆ ಸರ್ಕಾರ ಸುಳ್ಳಿತವಾಗಿ ನಡೆಯುತ್ತೆ. ಧ್ವನಿ ಅಂತವ್ರನ್ನ ಹಿತ್ತಲಲ್ಲಿ ನೇಣು ಹಾಕಲಾಗತ್ತೆ, ಅವ್ರು ಕಟ್ ಹಾಕಲಾಗತ್ತೆ, ನಾಪತ್ತೆ ಆಗಿಬಿಡ್ತಾರೆ, ಅಬ್ಸ್ಕಾಂಡ್ ಆಗಿಬಿಡ್ತಾರೆ, ಸರ್ತನ್ಸೆ ಜುದ ಆಗತ್ತೆ. ಸಾಕುವುದು ಯಾರನ್ನ? ಸಾಕುವುದು ಕೇವಲ ಮತ್ತು ಕೇವಲ ತನ್ನ ಜೊತೆ ಇರುವಂಥ ಗೂಂಡಾಗಳನ್ನ. ಹೇಗೆ ಸಾಕೋದು? ಅವ್ರ ಮೇಲೆ ಯಾರೋ ಕೇಸ್ ಹಾಕೋ ಹಾಗಿಲ್ಲ. ಕೇಸ್ ಹಾಕಿದರೆ ಸ್ಟೇಷನ್ಗೆ ಫೋನ್ ಮಾಡಿ ಅವ್ನು ಬಿಟ್ಟು ಕಳಿಸೋ ಹೊರಗೆ ಅಂತ ಪೊಲೀಸರು ಸೆಲೆಕ್ಟ್ ಹೊಡೆದು ಕಳಿಸ್ತಾರೆ. 4 ಹಂತದಲ್ಲಿ ಚುನಾವಣೆ ಅಂತೆ. 4 ಹಂತದಲ್ಲಿ ಹೇಗೆ? ಮನೆಯಿಂದ ಹೊರಗಡೆ ಬರೋದು, ಮನೆಯಿಂದ ಹೊರಗೆ ಬರಲಾರ್ದಾಗ ನೋಡ್ಕೊಳ್ಳೋದು, ಬಂದ ಮೇಲೆ ರಸ್ತೆಯಲ್ಲಿ ಹೋಗಿ ಮತಗಟ್ಟೆ ತಲುಪಲಾರದ ಹಾಗೆ ನೋಡ್ಕೊಳ್ಳೋದು, ಮತಗಟ್ಟೆ ಒಳಗೆ ಮತ ಹಾಕುವಾಗ ಸುತ್ತಲೂ ತನ್ನ ಸರ್ಕಾರಿ ಅಧಿಕಾರಿಗಳಿರುವ ಹಾಗೆ ನೋಡಿಕೊಳ್ಳುವುದು, ಅಲ್ಲಿ ಅವರು ವೋಟ್ ಹಾಕೋದಾದರೆ ತನಗೆ ಹಾಕಬೇಕು, ಅದನ್ನು ಹಾಕುವ ಖಚಿತಪಡಿಸುವ ವ್ಯವಸ್ಥೆ. 4ನೇದು ಕೌಂಟಿಂಗ್ ದಿವಸ ನಾನು ನಿಮ್ಗೆ ಹೇಳಿದೆ, 103 TMCಗೆ 111 BJPಗೆ ಬಂದರೆ ಇಬ್ಬರಿಗೂ ಪೋಲಿಂಗ್ ಏಜೆಂಟ್ ನಿಂತಿರ್ತಾರೆ. ಈ ಕಡೆ TMC ಅವನು, ಈ ಕಡೆ BJP ಅವನು ಮಾತಾಡಿರೋ ಕೊಡೋದು. ಅವನಿಗೆ 111 ಬಂದಿದ್ರು ಕೂಡ ಅದು 111 TMCಗೆ ಅಂತೇಳಿ ಸೀಲ್ ಹೊಡೆದು ಸೈನ್ ಹಾಕ್ಬೇಕು. ಅವನು ಹಾಕಲ್ಲ ಅಂದರೆ ಆತನ ಕುಟುಂಬದವರು ಇರೋದಿಲ್ಲ. ಇದು ಅಲ್ಲಿಯ ರಾಜಕೀಯ. ಇಷ್ಟೆಲ್ಲ ಆದರೂ ಕೂಡ ಒಂದೇ ಒಂದು ಚಾನಲ್ ಏನಾದರೂ ಮಾತಾಡ್ತಾ ಇಷ್ಟು ದಿವಸ ನಿಮಗೆ ಎಲ್ಲಿಯಾದರೂ ಕೇಳಿದ್ರ? ಯಾವುದೇ ಚಾನಲ್, ಎಡಚರರ ಚಾನಲ್ ಯಾರಾದರೂ ಈ ರೀತಿ ವ್ಯವಸ್ಥೆ ಇದೆ, ಈ ರೀತಿ ಈಕೆ ದುರಾಡಳಿತದ ಪರಾಕಾಷ್ಠೆ ಅಂತ ಯಾರು ಹೇಳಿದ್ರ? ಯಾರೂ ಹೇಳೋದಿಲ್ಲ. ಯಾವಾಗ ಹೇಳ್ತಾರೆ ಅಂದರೆ, ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದು ಮುಂದಿನ 5 ವರ್ಷ ಅಧಿಕಾರ ನಡೆಸಿ ಈಗಿರೋ ಅಪಸವ್ಯಗಳನ್ನು ಸರಿಪಡಿಸುವ ಹಂತದಲ್ಲ. 5 ವರ್ಷದಲ್ಲೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಚುನಾವಣೆ ಬರುತ್ತಲ್ಲ, ಅವಾಗ ಮೈಕ್ ಹಿಡ್ಕೊಂಡ್ಬರ್ತಾರೆ. ಆವಾಗ ಮೈಕ್ ಹಿಡಿದಾಗ ಮಾತಾಡ್ಲಿಕ್ಕೆ ಅವಕಾಶ ಕೊಡದಿದ್ರೆ ಎಲ್ಲಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ? ನರೇಂದ್ರ ಮೋದಿ, ಅಮಿತ್ ಶಾ ಅವರು ನಿರಂಕುಶ ಪ್ರಭುತ್ವ ಮಾಡ್ತಾರೆ. ನೋಡಿ ರಸ್ತೆಗಳು ಹೇಗಿದ್ದಾವೆ, 1947ರಲ್ಲಿ ಹೆಂಗಿದ್ವು, ಇವತ್ತಿಗೂ ಹಾಗೆ ಇದ್ದಾವೆ. ನೋಡಿ ಕರೆಂಟೇ ಇಲ್ಲ, ನೋಡಿ ಇವರೆಲ್ಲ ಎಂಥ ಮನೆಯಲ್ಲಿದ್ದಾರೆ, ಇವರೆಲ್ಲ ಆದಿವಾಸಿಗಳಿಗೆ ಜೀವನ ಇಲ್ವಾ, ಇವ್ರು ಮನುಷ್ಯರಲ್ವಾ, ಇವ್ರ ಮೂಲಭೂತ ಹಕ್ಕಿಲ್ವಾ ಅಂತ ಪ್ರಶ್ನೆ ಎತ್ತೋದು ಯಾವಾಗ ಗೊತ್ತಾ? ಈ ಚುನಾವಣೆಯಲ್ಲೆಲ್ಲ. ಇನ್ನು 5 ವರ್ಷ ಆದಮೇಲೆ ಚುನಾವಣೆ ಇದೆಯಲ್ಲ, ಆ ಚುನಾವಣೆಯಲ್ಲಿ. ಇದು ಅಲ್ಲಿಯ ದೊಡ್ಡದಾದಂಥ ದುರಂತ. ನನಗಿನ್ನೂ ಮಜಾ ಸಮೀಕ್ಷೆ ಬಗ್ಗೆ ಅನಿಸಿದ್ದು, ನಿನ್ನೆ ಕೂತ್ಕೊಂಡು ಭಾನುವಾರ ಅತಿ ಹೆಚ್ಚು ಸಮಯವನ್ನು ನಾನು ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕೆ ನೋಡಿದೆ. ಫಲಿತಾಂಶ ಏನಾದರೂ ಬರಲಿ, ಒಳಗೆ ಒಂದು ಹೊಕ್ಕು ನೋಡಿಬಿಡೋಣ ಅಂತ. ಎಲ್ಲ ಸಮೀಕ್ಷೆ ಅವ್ರದ್ದು ಫೋಟೋ ಫಿನಿಶ್ ಅಂತ. ನನಗೆ ಆಶ್ಚರ್ಯ ಆಗಿಬಿಡ್ತು. 142ರಿಂದ 167ರವರೆಗೂ ಬರ್ಬೋದು, ಅವ್ರದ್ದು 128ರಿಂದ 148ರವರೆಗೂ TMC ಬರ್ಬೋದು, 145ರಿಂದ 160 BJP ಬರ್ಬೋದು, ಎರಡಕ್ಕೂ ಫೋಟೋ ಫಿನಿಶ್ ಆಗಬಹುದು. ಈ ರೀತಿ ಅದೇ ಸಮೀಕ್ಷೆಗಳು ಬಂದಿದ್ದಾವೆ. ಸೋತರೂ ನಂದೇ ಫಲಿತಾಂಶ, ಗೆದ್ದರೂ ನಂದೇ ಫಲಿತಾಂಶ. ನಿಮ್ಗೆ ಗೊತ್ತಿರಲಿ, 1967ರಲ್ಲಿ ಮಾತ್ರ 8 ತಿಂಗಳ ಅಧಿಕಾರಾವಧಿಗೆ ಆವಾಗ ಕಾಂಗ್ರೆಸ್ ಇತ್ತು. ಆ ಸಂದರ್ಭದಲ್ಲಿ ಆದಂಥ ಫಲಿತಾಂಶ ಬಿಟ್ಟರೆ ಅಲ್ಲಿ ಏಕಮಾರ್ ದೋ ಟುಕಡಾನೇ ಫಲಿತಾಂಶ ಬಂದಿರೋದೇ ವಿನಃ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟು ಅಲ್ಲಿಯ ಜನರಿಗೆ ಅಭ್ಯಾಸವೇ ಇಲ್ಲ. ಬ್ರಿಟಿಷರು ಬಂದದ್ದು ಕಲ್ಕತ್ತಾಗ್ರಿ, ಕ್ಯಾಪಿಟಲ್ ಸಿಟಿ ಕಲ್ಕತ್ತಾ. ಅತಿ ಹೆಚ್ಚು ಇಂಡಸ್ಟ್ರಿಗಳು, ವ್ಯವಹಾರ ಎಲ್ಲ ಇದ್ದದ್ದು ಕಲ್ಕತ್ತಾದಲ್ಲೇ, ದಿಲ್ಲಿಯಲ್ಲಿಯೂ ಅಲ್ಲ, ಮುಂಬೈನಲ್ಲೂ ಅಲ್ಲ. ಆದರೆ ಇವತ್ತು ಸ್ಥಿತಿ ಹೇಗಿದೆ ಅಂದರೆ, ಲಕ್ಷ ಲಕ್ಷ ಜನಗಳು ಅಲ್ಲಿಂದ ಗುಳೆ ಹೋಗ್ತಾರೆ, ಬೇರೆ ಬೇರೆ ಕಡೆ ಹೋಗಿ ಉದ್ಯಮ ಮಾಡಲಿಕ್ಕೆ ಹೋಗ್ತಾರೆ. ಇರುವಂಥ ಈ ನಾ ಹೇಳಿದ್ನಲ್ಲ, ಮೇದಿನಿಪುರ, ಓರಿಯಾ ಬಾರ್ಡ್ರು, ಆಮೇಲೆ ಜಲ್ಪೈಗುಡಿ, ಅಲ್ಲಿರುವಂಥ ಓರಿಯಾ ಮತ್ತು ಬಂಗಾಲಿ 2 ಭಾಷೆ ಮಿಕ್ಸ್ ಮಾಡಿ ಮಾತಾಡೋದವರು. ಅವರು ಆದಿವಾಸಿ ಜನ, ಉಳಿದ ಜನ, ಅತ್ಯಂತ ಕಡುಬಡತನ, ಅತ್ಯಂತ ದರಿದ್ರಾವಸ್ಥೆ, ಯಾವುದೇ ಸರ್ಕಾರಿ ಸೌಲಭ್ಯ ಇಲ್ಲ, ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನ ಆಗಿಲ್ಲ. ಆದರೂ ಕೂಡ ಧ್ವನಿಯನ್ನೆತ್ತಲಾರದೆ ಬದುಕ್ತಾ ಇದ್ದಾರೆ. ಈ ಬಾರಿ ಆದರೂ ಶಾಪ ವಿಮೋಚನೆ ಆಗತ್ತಾ? ಮಧ್ಯಾಹ್ನ ನೋಡೋಣ.
12 ಗಂಟೆಗೆ ಇನ್ನೊಂದು ಸಲ ತಮ್ಮ ಜೊತೆ ಮಾತಾಡ್ತೀನಿ. ಮಾತನಾಡಿದರೆ ಮಾತ್ರ ನನ್ನ ಮನಸ್ಸಿಗೆ ಹಗರಾಗತ್ತೆ. ಆದ್ದರಿಂದ ಮಾತಾಡ್ತೀನಿ. ನಮಸ್ಕಾರ.